ನಮ್ಮೂರಾಗಿಂತ ಘಟನೆ ಯಾವಾಗ ಆಗಿದೆ? ಕಳೆದ ಹಲವು ವರ್ಷಗಳಿಂದ ಒಬ್ಬಳು ಸೌಜನ್ಯ ಕೇಸ್ ಈವರೆಗೂ ಬಗೆಹರಿದಿಲ್ಲ. ಅಂಥದ್ರಲ್ಲೀಗ ಯಾದಗಿರಿಯಲ್ಲಿ 18 ವರ್ಷದ ಸೌಜನ್ಯಳನ್ನ ಕಾರಿನಲ್ಲಿ ಎತ್ತಾಕೊಂಡು ಹೋಗಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗೂಗಿ ಗ್ರಾಮದ ಹೊರವಲಯದ ಕಾಲುವೆಯಲ್ಲಿ ಸೌಜನ್ಯಳ ಶವ ಪತ್ತೆಯಾಗಿದೆ. ಹುಣಸ್ಗಿ ತಾಲೂಕಿನ ಕುಡಿಗಲ್ ಗ್ರಾಮದ ಸೌಜನ್ಯ ಕಳೆದ ಕೆಲ ದಿನಗಳಿಂದ ಕಾಣೆಯಾಗಿದ್ದಳು. ಆದ್ರೀಗ ಕಾಣೆಯಾದವಳು ಶವವಾಗಿ ಪತ್ತೆಯಾಗಿದ್ದಾಳೆ. ಇನ್ನೊಂದೆಡೆ ಸೌಜನ್ಯ ತಂದೆ ಶರಣಪ್ಪ ಮಗಳನ್ನ 3 ಯುವಕರು ಅಪಹರಿಸಿ ಕೊಲೆ ಮಾಡಿದ್ದಾರೆಂದು ಆರೋಪಿಸಿದ್ದಾರೆ. ತನಿಖೆ ಮಾಡ್ಬೇಕು. ಮೊಬೈಲ್ದಾಗ ಐತೆ ಯಾವನ ಪಾಂಡ್ಯ ಅಂತ ಅಲ್ಲದೆ ಈ ಬಗ್ಗೆ ದೂರು ನೀಡಲು ಹೋದಾಗ ಪೊಲೀಸರು ತಕ್ಷಣಕ್ಕೆ ಎಫ್ಐಆರ್ ದಾಖಲಿಸಿಕೊಳ್ಳದೆ ಸತಾಯಿಸಿದ್ದಾರಂತೆ. 21ರಿಂದ ನಾನು ಒಂಟಿನ ಸ್ಟೇಷನ್ಗೆ ಯಾರು ಇದು ಮಾಡವಲ್ರು ಸಾಬಿಲ್ ಅಂತ ಕಳಿಸಿ ಲಾಸ್ಟಿಗೆ ಗುರುವಾರ ದಿವಸ ಅವರು ಕೆಲಸ ಮಾಡಿದ್ರು. ಕೊಡಕಲ್ ಸ್ಟೇಷನ್ ನಮ್ ಕೇಸ್ ಗುರುವಾರ ಎಫ್ಐಆರ್ ಮಾಡ್ಯಾರ. ಕೇಸ್ 21ಕ್ಕೆ ಕೊಟ್ಟಿವಿ, ಕಂಪ್ಲೇಂಟ್ ಕೊಟ್ಟಿವಿ. ಗುರುವಾರ ಎಫ್ಐಆರ್ ಮಾಡ್ಯಾರ. ಅದೇ ಸಿಕ್ಕಿದ್ರೆ ಮತ್ತೆ ಏನೋ ಗುರುವಾರನೇ ಸಿಕ್ಕಿತ್ತು, ವಿಚಾರಣೆ ಮಾಡಿಲ್ಲ. ಯುವತಿಯನ್ನ ಚೀರು, ಪಾಂಡ ಹಾಗೂ ರಾಜೇಶ್ ಎಂಬ 3 ಯುವಕರು ಅಪಹರಿಸಿ ಕೊಲೆ ಮಾಡಿದ್ದಾರೆಂದು ದೂರು ಕೊಟ್ಟಿದ್ದಾರೆ. ಆದರೆ ಪೊಲೀಸರ ನಡೆಯನ್ನ ಪ್ರಶ್ನಿಸಿ ಯಾದಗಿರಿ ಗೂಗಿ ಗ್ರಾಮದ ಜನರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಘಟನೆಯ ಬಳಿಕವೂ ಆರೋಪಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದ ಪೊಲೀಸರ ವಾಹನ ತಡೆದು ಗ್ರಾಮಸ್ಥರು ಪ್ರತಿಭಟನೆ ಮಾಡಿದರು. ನಮ್ಮೂರಿನ ಮಗಳ ಸೌಜನ್ಯಕ್ಕೆ ನ್ಯಾಯ ಕೊಡಬೇಕೆಂದು ಪಟ್ಟು ಹಿಡಿದು ಕುಳಿತಿರುವ ಘಟನೆ ನಡೆಯಿತು. ಸೌಜನ್ಯ ಸಾವಿನ ಹಿಂದೆ ಯಾವುದೇ ಪ್ರಭಾವಿಗಳು ಇದ್ದರೂ ಅವರಿಗೂ ಶಿಕ್ಷೆ ಆಗಬೇಕು. ನ್ಯಾಯ ಸಿಗುವವರೆಗೂ ಕೊಡೆಗಲ್ ನಿದ್ದೆ ಮಾಡೋದಿಲ್ಲ ಎಂದು ಬಿಜೆಪಿ ಮುಖಂಡ ಬಬ್ಲು ಗೌಡ ಎಚ್ಚರಿಸಿದ್ದಾರೆ. ನಮ್ಮೂರಾಗಿಂತ ಘಟನೆ ಯಾವಾಗ ಆಗಿದೆ? ಕೊಡೆಗಲ್ ಪೊಲೀಸರು ಇದೀಗ ಎಲ್ಲ ಆಯಾಮದಲ್ಲಿ ತನಿಖೆ ಆರಂಭಿಸಿದ್ದು ಆರೋಪಿಗಳ ಬಂಧನಕ್ಕಾಗಿ ಕಾರ್ಯಾಚರಣೆ ಕೈಗೊಂಡಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಯಾದಗಿರಿ.